ನಮ್ಮ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಖ್ಯಾತ ಉದ್ಯಮಿ ಗೌತಮ್ ಅದಾನಿ 1 ಗಂಟೆ ಸಿಎಂ ನಿವಾಸದಲ್ಲಿ ಮಹತ್ವದ ಚರ್ಚೆ. ದೇಶದ ಸುಪ್ರಸಿದ್ಧ ಉದ್ಯಮಿ ಗೌತಮ್ ಅದಾನಿ ಡಿಕೆ ಅವರನ್ನ ಭೇಟಿಯಾಗಿದ್ದಾರೆ. 1 ಗಂಟೆಗಳ ಕಾಲ ಸಿಎಂ ನಿವಾಸದಲ್ಲಿ ಮಹತ್ವದ ಚರ್ಚೆಯಾಗಿದೆ. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷರಾಗಿರುವ ಗೌತಮ್ ಅದಾನಿ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆಯಾಗಿದೆ. ಆರ್ಟ್ ಆಫ್ ಲಿವಿಂಗಿಗೆ ಆಗಮಿಸಿದ್ದ ಗೌತಮ್ ಅದಾನಿ ಏರ್ಪೋರ್ಟ್ಗೆ ವಾಪಸ್ ವೇಳೆ ಡಿಕೆ ನಿವಾಸಕ್ಕೊಂದು ಸಣ್ಣ ಭೇಟಿಯನ್ನು ಕೊಟ್ಟರು. ಸೌಜನ್ಯ ಭೇಟಿ ಎನ್ನುತ್ತಿರುವ ಸಿಎಂ ಕಚೇರಿಯ ಮೂಲಗಳು. ರಾಜ್ಯದಲ್ಲಿ ಉದ್ದಿಮೆ ಸ್ಥಾಪನೆ ಸಂಬಂಧ ಮಾತುಕತೆ ಸಾಧ್ಯತೆ. ಗೌತಮ್ ಅದಾನಿ ಯಾರು? ದೇಶದ ಸುಪ್ರಸಿದ್ಧ ಉದ್ಯಮಿ. ಅದಾನಿಗೆ ಸಂಬಂಧಪಟ್ಟ ಅನೇಕ ಪ್ರಾಜೆಕ್ಟ್ಗಳು, ಅನೇಕ ಸಂಸ್ಥೆಗಳು, ಅನೇಕ ಕಂಪನಿಗಳು ದೇಶದಲ್ಲಿ ಕಾರ್ಯಾಚರಿಸ್ತಾ ಇದೆ. ದೇಶದ ಗಡಿ ರೇಖೆಯನ್ನು ಮೀರಿ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆ ಮನುಷ್ಯನ ಉದ್ಯಮಗಳು ತಲೆ ಎತ್ತಿ ನಿಂತಿದ್ದಾವೆ. ವಾರ್ಷಿಕ ಕೇಂದ್ರ ಸರ್ಕಾರಕ್ಕೆ ಕೋಟ್ಯಾಂತರ ಟ್ಯಾಕ್ಸ್ಗಳ ರೂಪದಲ್ಲಿ ಹೋಗ್ತವೆ. ಒಂದಷ್ಟು ಕದ್ದು ಮುಚ್ಚಿ ಇಟ್ಕೊಂಡಿರ್ತಾರೆ. ಅದೇನೇ ಇರಲಿ, ನಮ್ಮ ರಾಜ್ಯಕ್ಕೂ ಕೂಡ ಗೌತಮ್ ಅದಾನಿಯ ಒಂದಷ್ಟು ಪ್ರಾಜೆಕ್ಟ್ಗಳು, ಸಂಸ್ಥೆಗಳು ತಲೆ ಎತ್ತುತ್ತಾವ. ಇದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಡಿಕೆ ಶಿವಕುಮಾರ್ ಅವರ ಅಧಿಕೃತ ಸದಾಶಿವನಗರದ ನಿವಾಸದಲ್ಲಿ ಉದ್ಯಮಿ ಅದಾನಿ ಅವರು ಭೇಟಿ ಮಾಡಿದ್ರು. ಇನ್ನು ಸಿಎಂ ಸಚಿವಾಲಯ ಹೇಳುತ್ತೆ ಇದೊಂದು ಸೌಜನ್ಯವಾದ ಭೇಟಿ. ಒಬ್ಬ ದೊಡ್ಡ ಮನುಷ್ಯ ಊರಿಗೆ ಬಂದಾಗ ಆ ರಾಜ್ಯದ ಸಿಎಂ ಮನೆಗೆ ಭೇಟಿ ಕೊಡುವಂತಹ ಒಂದು ರೂಢಿ ಅಥವಾ ಒಂದು ಸಂಪ್ರದಾಯ ಇರುತ್ತೆ. ಅದರ ಭಾಗವಾಗಿ ಬಿಸ್ನೆಸ್ ಮ್ಯಾನ್ ಡಿಕೆ ಶಿವಕುಮಾರ್ ಅವರ ಮನೆಗೆ ಒಂದು ಭೇಟಿ ಕೊಟ್ಟು ಹೋಗಿದ್ದಾರೆ ಅನ್ನುವಂತಹದ್ದು ಸಿಎಂ ಸಚಿವಾಲಯದ ಮಾತು. ಅದೇನೇ ಇರಲಿ, ರಾಜ್ಯದಲ್ಲಿ ಉದ್ಯಮ ಅಥವಾ ರಾಜ್ಯದ ಹಿತಕ್ಕಾಗಿ, ಡೆವಲಪ್ಮೆಂಟ್ಗಾಗಿ ಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಒಂದು ಕಾರ್ಯ ಮಾಡುವುದಾದರೆ ಅದು ಶ್ಲಾಘನೆಗೆ ಅರ್ಹನೆ, ಅದೇನು ತಪ್ಪಲ್ಲ. ಆದರೆ ಅದಾನಿ ಯಾಕೆ ಭೇಟಿ ಕೊಟ್ಟರು? ಅದಾನಿ ಗ್ರೂಪ್ ಏನಾದರೂ ರಾಜ್ಯದಲ್ಲಿ ಕಾರ್ಯಾಚರಿಸಲಿದೆಯಾ? ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಚರ್ಚೆಗಳಾಗಿರ್ತಾವ? ಇವೆಲ್ಲವೂ ಕೂಡ ಕೌತುಕ ರಾಜ್ಯದ ಅನೇಕ ವಲಯಗಳಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. 1 ಗಂಟೆಗೂ ಹೆಚ್ಚು ನಿವಾಸದಲ್ಲಿ ಮಹತ್ವದ ಚರ್ಚೆಯಾಗಿದೆ. ಅದಾನಿ ಗ್ರೂಪ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೌತಮ್ ಅದಾನಿ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆಯಾಯಿತು. ಆರ್ಟ್ ಆಫ್ ಲಿವಿಂಗಿಗೆ ಆಗಮಿಸಿದ ಗೌತಮ್ ಅದಾನಿ ಏರ್ಪೋರ್ಟ್ಗೆ ವಾಪಸ್ ವೇಳೆ ಡಿಕೆ ನಿವಾಸಕ್ಕೆ ಭೇಟಿ. ಸೌಜನ್ಯ ಭೇಟಿ ಎನ್ನುತ್ತಿರುವ ಸಿಎಂ ಕಚೇರಿಯ ಮೂಲಗಳು ಕೂಡ ಅದೇ ಹೇಳ್ತಾ ಇದೆ. ಒಟ್ಟಾರೆ ಈ ಚರ್ಚೆಯ ಮೂಲ ತಾತ್ಪರ್ಯ ಏನು ಅನ್ನೋದೇ ಅತ್ಯಂತ ಕೌತುಕವಾಗಿ ಉಳಿದಿದೆ.